ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಕ್ಕಳಿಗೆ ಇಷ್ಟವಾದಂಥ ಬ್ರೇಕ್ಫಾಸ್ಟು ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಪಾಸ್ತಾ ಮತ್ತು ತರಕಾರಿ ಮತ್ತು ಇಲ್ಲಿ ಟೊಮೊಟೊ ಪ್ಯೂರಿನ ತೊಗೊಂಡಿದ್ದೀನಿ. ಅಂದರೆ ಟೊಮೊಟೊ ಪ್ಯೂರಿ ಮಾಡಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೆಣಸಿನ್ಕಾಯಿ ಯಾವುದು ಯೂಸ್ ಮಾಡ್ತಿಲ್ಲ ಮಕ್ಕಳಿಗೋಸ್ಕರ. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರೆ ಬೇಜಾರು ಮಾಡ್ಕೊತಾರೆ, ಹಾಗಾಗಿ ಸಿಂಪಲ್ಲಾಗಿ ಫಾಸ್ಟಾಗಿ ಆಗುತ್ತೆ. ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಇಂಥದ್ದೆಲ್ಲ ಎತ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಪಾಸ್ತಾ ಇದು ಬೇಗನೆ ಬೇಯುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಅದಕ್ಕೆ ಇವಾಗ ನೀರು ಹಾಕಿ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಪಾಸ್ತಾ ಬೆಂದಮೇಲೆ ಅಂಟ್ಕೋಬಾರ್ದಲ್ವ, ಹಾಗಾಗಿ ಅದನ್ನು ಈಗ ಬೇರೆ ಪಕ್ಕದ ಒಲೆಗೆ ಇಟ್ಬಿಟ್ಟು ನೀರು ಕಾಯೋಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ತರಕಾರಿನ ನಾನಿಲ್ಲಿ ಫ್ರೈ ಮಾಡ್ಕೋಬೇಕಲ್ವ, ಹಾಗಾಗಿ ಬೇಗನೆ ಆಗೋಗುತ್ತೆ. 10 ನಿಮಿಷಕ್ಕೆ ಮಾಡಿಬಿಡ್ಬೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಟೊಮೊಟೊ ಪ್ಯೂರಿ ಹೆಂಗೆ ಮಾಡಿದ್ದೀರೋ ಈರುಳ್ಳಿನೂ ಜೊತೆಲಿ ಹಾಕಿ ಪ್ಯೂರಿ ಮಾಡಿಬಿಟ್ಟು ನೀವು ಆ ರೀತಿಯೂ ಮಾಡ್ಬೋದು. ಇಲ್ಲಿ ತುಂಬ ಈಸಿಯಾಗಿ ಆಗೋಗುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಡ್ತಾರಲ್ವ, ಅದಕ್ಕೆ ಮನೇಲೇ ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳೋಣ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಸೈಡ್ಗೆ ಇರ್ತವೆ, ಅಕಸ್ಮಾತ್ ತಿಂದ್ಬಿಟ್ಟು ಖಾರ ಅಂತ ಹೇಳ್ತಾರಲ್ವ, ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಹಾಗಾಗಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಫಾಸ್ಟಾಗಿ ಆಗ್ಬಿಡುತ್ತೆ. ಆ ಕಡೆ ಪಾಸ್ತಾ ಬೇಯೋದಕ್ಕೆ ರೆಡಿ ಮಾಡ್ಕೊಬೋದು, ಈ ಕಡೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ನಿಮಗೆ ಹೆಲ್ದಿಯಾಗೂ ಇರುತ್ತೆ. ಯಾಕೆಂದರೆ ಬರೀ ಹಾಗೇ ಮಾಡ್ಕೊಡ್ತೀವಲ್ವ, ಅದ್ರ ಬದಲು ತರಕಾರಿ ಎಲ್ಲ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ, ಕಲರ್ಫುಲ್ಲಾಗಿರುತ್ತೆ, ಪಾಸ್ತಾ ಮಾಡಿದ್ದಾರೆ ಅಂತಲೂ ತಿಂತಾರೆ. ಹಾಗಾಗಿ ಇಲ್ಲಿ ನಾನು ಬರೀ ಕ್ಯಾರೆಟು, ಬೀನ್ಸು 2 ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬಟಾಣಿ ಇದೆಲ್ಲ ಹಾಕ್ಕೋಬೋದು. ಮತ್ತು ಬೇರೆ ತರಕಾರಿ ಅಂದರೆ ಹೂಕೋಸು ಬರುತ್ತಲ್ಲ, ಅದನ್ನು ನೀವು ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ತರಕಾರಿ ಬೇಯಬೇಕಲ್ವ, ಮತ್ತು ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಪಾಸ್ತಾಗೆ ಸಪ್ರೇಟ್ ಹಾಕ್ಕೋತೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಬೇಯೋದಕ್ಕೆ ಇಟ್ಕೋತೀನಿ. ಈಗ ಅದು ಬೇಯೋದ್ರೊಳಗೆ ನಾನಿಲ್ಲಿ ಪಾಸ್ತಾನ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಇಲ್ಲಿ ನೀರು ಸುಮಾರು ಕಾಯ್ದಿದೆ. ಇದನ್ನು ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಕುದಿಯೋವಾಗ ಏನು ಹಾಕಬೇಕು ಅನ್ನೋದೇನಿಲ್ಲ. ಇವಾಗ ಪಾಸ್ತಾನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಬಿಡುತ್ತೆ. ಇನ್ನು ಬೇರೆ ಬೇರೆ ಥರದ ಪಾಸ್ತಾ ಬರುತ್ತೆ, ಅದು ಸ್ವಲ್ಪ ಲೇಟ್ ಆಗುತ್ತೆ. ದಪ್ಪ ಪಾಸ್ತಾ ಬರೋದು ತುಂಬ ಲೇಟ್ ಆಗುತ್ತೆ ಸ್ವಲ್ಪ ಬೇಯೋದು. ಇದು ತುಂಬ ಬೇಗ ಆಗಿಬಿಡುತ್ತೆ. ನಿಮ್ಗೆ 10 ನಿಮಿಷ ಆ ಕಡೆ ಈ ಕಡೆ 2 ಒಲೆಯಲ್ಲೂ ಮಾಡ್ಕೊಂಬಿಟ್ರೆ 10 ನಿಮಿಷಕ್ಕೆ ನೀವು ಟಿಫನ್ನು ರೆಡಿ ಮಾಡಿಬಿಡ್ಬೋದು ಮಕ್ಕಳಿಗೆ. ತುಂಬ ಫಾಸ್ಟಾಗಿ ಆಗೋ ಅಂಥ ಬೆಳಗಿನ ಬ್ರೇಕ್ಫಾಸ್ಟ್ ಇದು. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಪಾಸ್ತಾಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹಾಗಾಗಲ್ಲ ಅಂದರೆ ನೀವು ಒಟ್ಟಿಗೆ ಹಾಕ್ಕೋಬೋದು, ಬಟ್ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ. ಈಗ ಬೇಯೋವಾಗಲೇ ನಾವು ಹಾಕ್ಕೊಂಬಿಟ್ರೆ ಬೇಗ ಆಗೋಗುತ್ತೆ. ಇವಾಗ ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಎಲ್ಲ ಮಿಕ್ಸ್ ಕೊಟ್ಟು ನೋಡಿ, ಕುದೀತಾ ಇದೆಯಲ್ಲ, ಇವಾಗ ಅದು ಬೆಂದಿದೆ. ಇವಾಗ ಇದನ್ನು ನೀರು ಸಪ್ರೇಟು ಮತ್ತು ಪಾಸ್ತಾ ಸಪ್ರೇಟ್ ಮಾಡ್ಕೋಬೇಕು. ಬಟ್ಟು ನೀರನ್ನು ಶೋಧನೆ ಮಾಡಿಬಿಟ್ಟು ನಾವು ಹಾಗೇ ಇಟ್ಬಿಟ್ರೆ ಇದು ಮತ್ತೆ ಅಂಟ್ಕೊಬಿಡುತ್ತೆ. ನಾನು ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಅದು ನಾನು ಮುಂಚೆ ವಾಶ್ ಮಾಡಿರಲಿಲ್ಲ. ಆ ತಣ್ಣೀರಲ್ಲಿ ವಾಶ್ ಮಾಡೋದ್ರಿಂದ ಬಿಡಿಯಾಗೇ ಇರುತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೋಡಿ, ತರಕಾರಿನೂ ಬೇಯೋಕ್ಕಾಗಿದೆ. ಇವಾಗ ನಾನಿಲ್ಲಿ ಒಂದು ಅರ್ಧನ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಥರ ಪಾಸ್ತೆ ಮಾಡುವಾಗ ಸ್ವಲ್ಪ ಈ ರೀತಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ಕಲರಾಗಿರೋದ್ರಿಂದ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಇದಕ್ಕೆ ಹಸಿ ಬಟಾಣಿ ಇದ್ದಾಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಬೇರೆ ಚೀಸು ಇದು ಎಲ್ಲ ಹಾಕಿ ಮಾಡ್ತಾರೆ, ಅದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ತರಕಾರಿ ಹಾಕಿ ಸಾಕು, ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ನೋಡಿ, ನಾನು ಬೇಯಿಸಿ ಇಟ್ಕೊಂಡಿದ್ದಂಥ ಪಾಸ್ತಾನ ಹಾಕ್ಕೊಂಡಿದ್ದೀನಿ. ನೋಡಿ, ಉದುರಾಗಿದೆ. ನೀವು ನೀರಲ್ಲಿ ತಣ್ಣೀರಲ್ಲಿ ತೊಳಿಲಿಲ್ಲ ಅಂದರೆ ತುಂಬ ಮುದ್ದೆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ತಣ್ಣೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ.
ಮತ್ತು ಇಲ್ಲಿ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಒಂದು ಬೇಕಾದರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಸ್ಪೈಸಿಯಾಗಿ ಇಲ್ಲ, ತುಂಬ ಖಾರ ಕಡಿಮೆನೂ ಇಲ್ಲ. ಹಾಗಾಗಿ ಮಕ್ಕಳಿಗೆ ಕರೆಕ್ಟಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ ನಾವು ಮಿಕ್ಸ್ ಕೊಡಬೇಕಾಗುತ್ತೆ. ಸೋಯಾ ಸಾಸ್ ಹಾಕ್ಕೋಬೇಕು. ಆವಾಗ ಒಂದು 5 ನಿಮಿಷ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಬಿಸಿ ಇದ್ದೇ ಇರುತ್ತೆ ಪಾಸ್ತಾನು. ಹಾಗಾಗಿ ನಾವು ಲಾಸ್ಟ್ ಇನ್ನೇನು ಇಳಿಸ್ತೀವಿ ಅನ್ನೋದು ಒಂದು 5 ನಿಮಿಷ ಇದ್ದಾಗ ಸೋಯಾ ಸಾಸ್ ಹಾಕ್ಕೊಂಡು ಮಿಕ್ಸ್ ಕೊಟ್ಬಿಟ್ಟು, ಮತ್ತು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಪಾಸ್ತಾ ರೆಡಿ ಆಗೋಯಿತು. ಇಷ್ಟೇ ಕೆಲಸ. ತುಂಬಾ ಒಳ್ಳೆಯದು, ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ. ನಾವು ಹೊರಗಡೆ ಹೋಗಿ ತಿನ್ಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಮನೇಲಿ ಮಾಡಿಕೊಟ್ರೆ ಆಚೆ ಕೇಳೋದೇ ಇಲ್ಲ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.